ಏನೇನು ತಪ್ಪು ಮಾಡಬಾರ್ದು ನಾವು. ಫಸ್ಟ್ ಇರೋದೇ ಅದು ಬೀಯಿಂಗ್ ಲೇಟ್. ನೀವು ನಿನ್ನನ್ನು ರ್ಯಾಶಾಗಿ ಮಾತಾಡಿಸ್ತಾರೆ, ಬಾಯಿ ಇಲ್ಲಿ ಅಂತಾರೆ, ಏನು ಮಾಡ್ತೀರಾ, ಕೂಲ್ ಆಗ್ತೀರಾ. ನನಗೆ ಯಾರಾದರೂ ಏನಾದರೂ ಅಂತಾರೆ ಏನೋ ಸೊ ದಟ್ಸ್ ನಾಟ್ ಬೀಯಿಂಗ್ ಲೇಟ್, ನೋ ಎಕ್ಸ್ಕ್ಯೂಸಸ್. ನಾನು ಹೇಳಿದ್ದೀನಿ, ಯಾವುದೇ ಏನೇ ಮಾಡೋದು ಎಕ್ಸ್ಕ್ಯೂಸಸ್ ಹೇಳಬಾರ್ದು. ನಾನು ಇದು ತಂದಿಲ್ಲ, ನಾನು ಅದು ತಂದಿಲ್ಲ, ಐ ಆಮ್ ಸೋ ಸಾರಿ. ಅಲ್ಲಿ ಮತ್ತೆ ಕೇಳಕ್ಕೆ ಯಾರೂ ರೆಡಿ ಇರೋದಿಲ್ಲ. ಯು ಹ್ಯಾವ್ ಟು ಬಿ ವೆರಿ ವೆರಿ ಏನೋ ಆನ್ ಟೈಮ್ ಹೋಗೋದಾಗಲಿ, ಅದು ಏನು ಕಮಿಟ್ ಆಗಿರ್ತೀರ ಅದನ್ನು ಮಾಡಬೇಕು. ಆ್ಯಂಡ್ ಥಿಂಕಿಂಗ್ ಇಟ್ ಆಲ್ ಎಲ್ಲ ಗೊತ್ತಿಲ್ಲ. ನಾನು ಹೇಳೋದು ನನಗೇನು ನೀವೇನು ಹೇಳೋದಿಲ್ಲ ಅನ್ನೋ ಥರ ಬಿಹೇವ್ ಮಾಡಬೇಕು. ಕೇಳಬೇಕು, ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಬೇಕು. ಆ್ಯಂಡ್ ಯು ಹ್ಯಾವ್ ಟು ಲಿಸನ್. ಓಕೆ ಫೈನ್ ಫೈನ್. ಇಲ್ಲಿ ನನಗೆ ಫೇಕ್ ಲ್ಯಾಶಸ್ ಚುಚ್ತಾ ಇದೆ, ನನಗೆ ಚುಚ್ಚುತ್ತೆ ಸ್ವಲ್ಪ ಅಲ್ಲಿ ಅಂತ ಅನ್ನೋದು, ಹೆವಿ ಅನ್ನಿಸ್ತಿದೆ ಅಂತಾರೆ. ಅವಾಗ ಅವಾಗ ಹೆವಿ ಅನ್ನಿಸ್ತಿದೆ, ರಿಲ್ಯಾಕ್ಸ್ ಮಾಡಿ, ಕ್ಲೋಸ್ ಯುವರ್ ಐಸ್, ರಿಲ್ಯಾಕ್ಸ್ ಪ್ಲೀಸ್ ಅಂತ ಹೇಳಬೇಕು. ಅವರಿಗೆ ಎಲ್ಲ ಮಸಾಜ್ ಇರುತ್ತೆ, ಅಪ್ಲಿಕೇಶನ್ ಆಗಿರ್ಬೋದು, ಫೇಕ್ ಲ್ಯಾಶ್, ಲೆನ್ಸಸ್ ಎಲ್ಲ ಮಸಾಜ್ ಅನಿಸುತ್ತೆ. ಅವಾಗ ಯು ಹ್ಯಾವ್ ಟು ಮೇಕ್ ಯು ಫೀಲ್ ಕಂಫರ್ಟಬಲ್. ಸೊ ಕ್ಲೋಸ್ ಯುವರ್ ಐಸ್, ಸೊ ರಿಲ್ಯಾಕ್ಸ್. ದೆನ್ ನಾಟ್ ಆಸ್ಕಿಂಗ್ ಅದರ್ ಕ್ವೆಶ್ಚನ್ಸ್. ಇವಾಗ ಒಂದು ಮೀಟಿಂಗ್ ಇರುತ್ತೆ, ಮೀಟಿಂಗ್ ಇದ್ದಾಗ ಯು ಹ್ಯಾವ್ ಟು ಟೆಲ್ ದೆಮ್, ಆಸ್ಕ್ ದೆಮ್ ಎಷ್ಟು ಗಂಟೆಗೆ ಬೆಳೀಬೇಕು, ಎಷ್ಟು ಗಂಟೆಗೆ ಮುಹೂರ್ತ, ಎಲ್ಲ ನೀವು ಕ್ವೆಶ್ಚನ್ಸ್ ಕೇಳಬೇಕು. ಅವ್ರು ಹೇಳೋದು ನಾನು ಅಂದ್ಕೊಂಡೆ, ಅಸಂಪ್ಷನ್ಸ್ ಹೇಳೋದಿಲ್ಲ. ನಾನು ಈ ಥರ ಅಂದ್ಕೊಂಡೆ, ಆ ಥರ ಅಂದ್ಕೊಂಡೆ. ಸೊ ಆ ಥರ ಅಂದ್ಕೊಳ್ಳೋ ಬದಲು ಕ್ವೆಶ್ಚನ್ ಕೇಳಬೇಕು. ನಾನು ನೀವು ಸ್ಯಾರಿ ಹಾಕಲ್ಲ ಅಂದ್ಕೊಂಡೆ, ಹೇಗೆ ಅಂದ್ಕೊಳ್ತೀರಾ ಅವ್ರು ಸ್ಯಾರಿ ಹಾಕ್ತಿಲ್ಲ ಅಂತ. ಸೊ ಸ್ಯಾರಿ ಬೇಕು ಇಷ್ಟನ್ನ ಕರ್ಕೊಂಡು ಹೋಗಿಲ್ಲ, ಒಂದು ರಿಸೆಪ್ಷನ್ ಅಲ್ವಾ ಲೆಹಂಗಾ ಅಂದ್ಕೊಂಡೆ ಅಂತೆಲ್ಲ ಅಂತಾರೆ. ಸೊ ಯು ಶುಡ್ ಆಸ್ಕ್ ಕ್ವೆಶ್ಚನ್ಸ್. ನೀವು ಲೆಹಂಗಾ ಹಾಕ್ತಿದ್ದೀರಾ, ಸ್ಯಾರಿ ಹಾಕ್ತಿದ್ದೀರಾ, ಸ್ಯಾರಿನ ಟ್ರೈನಿಂಗ್ ಮಾಡಿಸ್ತೀರಾ ಅಂದ್ಕೊಂಡೆ, ನೀವು ಹೇಳಿರಲ್ಲ, ನೀವು ಶುಡ್ ಎಲ್ಲ ಹೇಳಬೇಕು. ಸ್ಯಾರಿ ಬೇಕು, ಕಾಟನ್ನೇ ಇರಬೇಕು, ಮತ್ತು ಸ್ವೆಟ್ ಪ್ಯಾಂಟ್ಸ್ ಇರಬೇಕು, ಹ್ಯಾವ್ ಟು ಟೆಲ್ ಬ್ಯಾಂಗಲ್ಸ್ ಎಲ್ಲ ಸೆಟ್ ಮಾಡಿಕೊಂಡು ಬನ್ನಿ ಅಂತ ಹೇಳಬೇಕು. ಮತ್ತು ಸೈಜು ಒಂದೊಂದ್ಸಲ ಎಸ್ಪೆಷಲಿ ಫಾರ್ ಶ್ರೀಮಂತ ಎಲ್ಲ ಇದ್ದಾಗ ನಾನು ಸೈಜ್ ದೊಡ್ಡ ಕೊಡೋಕ್ಕೆ ಹೇಳ್ತೀನಿ. ಬಿಕಾಸ್ ಹಾಕಬೇಕಾದ್ರೆ ಬಳೆ ಅವ್ರ ಕೈಯಲ್ಲಿ ಬೀಳಬಾರ್ದು ಅಂತ. ಇದೆಲ್ಲ ಒಂದು ಟಿಪ್ಸ್ ಕೊಡಿ, ಆವಾಗ ಅವರಿಗೆ ಖುಷಿ ಆಗುತ್ತೆ. ದೆನ್ ಯು ಹ್ಯಾವ್ ಟು ಸ್ಯಾರಿ ಎಸ್ಪೆಷಲಿ ಹಾಕಬೇಕಾದ್ರೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ದಿಸ್ ಇಸ್ ಸೇಫ್ಟಿ ಮೆಷರ್ಸ್ ಆ್ಯಕ್ಚುಲಿ. ಅದನ್ನು ಜೋರಾಗಿ ಬಂದಾಗ ಕಾಫಿ ಇರುತ್ತೆ, ಟಿಫನ್ ತಂದಿಟ್ಟಿರ್ತಾರೆ, ನೀರಿರುತ್ತೆ, ಇಲ್ಲ ಇಲ್ಲಿ ನಮ್ಮ ಕ್ರೀಮ್ ಏನಾದರೂ ಪ್ರಾಡಕ್ಟ್ಸ್ ಇರುತ್ತೆ, ನಮ್ಮ ಪ್ರಾಡಕ್ಟ್ ಬೆಳೆಯೋ ಚಾನ್ಸಸ್ ಇರುತ್ತೆ, ಸ್ಯಾರಿ ಏನಾದರೂ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಮೇಕಪ್ ಮಾಡಬೇಕಾದ್ರೆ ಸ್ಯಾರಿ ಮೇಲೆ ಕ್ಲೀನಾಗಿ ಕವರ್ ಮಾಡಿ. ವೈಟ್ ಸ್ಯಾರಿ ಇರುತ್ತೆ, ಮಾಯ್ಶ್ಚರೈಸರ್ ಬೇಕು, ಓಕೆ. ಫೌಂಡೇಶನ್ ಬಿದ್ದಾಗ ಏನು ಮಾಡ್ತೀರಾ, ಏನು ಮಾಡೋಕ್ಕಾಗಲ್ಲ. ಯಾರಿಗೋ ಹೇಳಿದೆ, ನಿಂತ್ಕೊಂಡು ಕಾಫಿ ಕುಡೀರಿ, ಕೂತ್ಕೊಂಡು ಕಾಫಿ ಕುಡಿಬೇಡಿ. ಇದರಲ್ಲಿ ಫುಲ್ ಹೊಸ ಸ್ಯಾರಿ ಕಟ್ ಅನ್ನೋದು. ಒಂದೊಂದ್ಸಲ ಪ್ಲಾಸ್ಟಿಕ್ ಕಪ್ಸ್ ಸೇಫ್ಟಿ ಓಪನ್ ಆಗ್ತಿರುತ್ತೆ, ಅವಾಗ ಏನು ಮಾಡ್ತೀರಾ, ಸ್ಯಾರಿ ಮುಚ್ಚಿರುತ್ತೆ, ಎಕ್ಸ್ಪೆನ್ಸಿವ್ ಸ್ಯಾರಿ. ಲಿಟ್ರಲಿ ಆ ಸ್ಯಾರಿನ ಬಕೆಟಲ್ಲಿ ಹಾಕಿ ಜಾಸ್ತಿ ಐರನ್ ಬಾಕ್ಸಲ್ಲಿ ಐರನ್ ಮಾಡ್ತೀವಿ. ಚಿಲ್ಡ್ರನ್ ವೆರಿ ಬ್ಯಾಡ್, ಸ್ಯಾರಿ ಚಲ್ಕೊಂಡ್ಬಿಟ್ಟು ಅಂತ ಅವ್ರು ಅಳೋದನ್ನು ನಾವು ನೋಡೋಕ್ಕಾಗಲ್ಲ. ಅವ್ರ ಅಕ್ಕ ನಾಟ್ ರೈಟ್, ತಂಗಿನೋ ಅಕ್ಕನೋ ಅಮ್ಮನೋ ವೆರಿ ಲಾಂಗ್ ಟೈಮ್. ಆ್ಯಕ್ಚುಲಿ ಅದನ್ನು ಸ್ಯಾರಿನ ನಾವು ಬಕೆಟಲ್ಲಿ ನೀರಿಂದ ವಾಶ್ ಮಾಡಿ, ಆಮೇಲೆ ಐರನ್ ಬಾಕ್ಸನ್ನು ತರಿಸಿ, ಐರನ್ ಬಾಕ್ಸಲ್ಲಿ ಅದನ್ನು ಹ್ಯಾಂಡೆಡ್ ಹಾಕಿ ಅದ್ರ ಬದಲು ನೀವು ಕಾಫಿನೇ ಕೊಡಬೇಡಿ. ರೈಟ್ ತಿನ್ನಿಸ್ಬೇಕಾದ್ರೆ